ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 1,30,30,000 ಲಕ್ಷ ಮಹಿಳೆಯರಿಗೆ ಇನ್ನು ಮುಂದೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಏಕೆಂದರೆ ಈ ವಿಡಿಯೋ ನೋಡಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನೂ ಕೂಡ ಹಲವು ಮಹಿಳೆಯರು 19ನೇ ಕಂತಿನ ಹಣ ಬಂದಿಲ್ಲ ಅಂದರೆ 5 ದಿನಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಜಮಾ ಆಗುವುದಿಲ್ಲ. ಏಕೆಂದರೆ ಅವರು ತಮ್ಮ ರೇಷನ್ ಕಾರ್ಡಿಗೆ KYC ಮಾಡಿಸಿಲ್ಲದ ಕಾರಣ ಅವರಿಗೆ ಹಣ ಬರುವುದಿಲ್ಲ. ಹೆಚ್ಚಿನ ಮಾಹಿತಿಯನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡನ್ನು ತಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿಸಬೇಕು. ಇನ್ನೂ ಹಲವು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿದ್ದರು. ಅಂತಹ ಗೃಹಲಕ್ಷ್ಮಿಯರಿಗೆ ಅಂದರೆ IT, GST ಇಂತಹ ತೆರಿಗೆಯನ್ನು ಕಟ್ಟುತ್ತಿದ್ದವರಿಗೆ ಸರ್ಕಾರಕ್ಕೆ ತಿಳಿದು ಬಂದಿದೆ, ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಮತ್ತು ಇನ್ನೊಂದೇನೆಂದರೆ ಸರ್ಕಾರದಿಂದ ಯಾವುದೇ ಸ್ಕೀಮ್ ಪಡ್ಕೋಬೇಕು ಅಂದ್ರೂ ಕೂಡ ಅಂಥವ್ರಿಗೆ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಮಾಡಿಸದೇ ಇದ್ದರೆ ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಇನ್ನು 19ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರಿಗೆಲ್ಲ ಇಂದು ಬಿಡುಗಡೆಯಾಗಿದೆ. ಬಹಳಷ್ಟು ಜನ ಇನ್ನೂ ಕೂಡ KYC ಮಾಡಿಸಿಲ್ಲ. ಯಾರು KYC ಮಾಡಿಸಿಲ್ಲವೋ ಅವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಏಕೆಂದರೆ DBT ಮೂಲಕ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಆದರೆ ಕಡ್ಡಾಯವಾಗಿ KYC ಮಾಡಿಸಬೇಕು. ಕಡ್ಡಾಯವಾಗಿ KYC ಮಾಡಿಸಲಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ. ಆದ್ದರಿಂದ ಎಲ್ಲರೂ ಕಡ್ಡಾಯವಾಗಿ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಿಸಿ. ಯಾರ್ಯಾರು ಮಾಡಿಸಿಲ್ವೋ ಅವರೆಲ್ಲ ಮಾಡಿಸಿರೋರು ಮಾಡ್ಸೋಕ್ಕೆ ಹೋಗಬೇಡಿ. ಬಹಳಷ್ಟು ಜನರು ತಮ್ಮ ಆಧಾರ್ ಕಾರ್ಡನ್ನು KYC ಮಾಡಿಸಿಲ್ಲ, ಅವರಿಗೆಲ್ಲ ಗೃಹಲಕ್ಷ್ಮಿ ಹಣ ಜಮೆ ಆಗುವುದಿಲ್ಲ. ಏಕೆಂದರೆ DBT ಮೂಲಕ ನಿಮ್ಮ ಖಾತೆಗೆ ಹಣ ಜಮೆ ಆಗುವುದರಿಂದ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಯಾರ್ಯಾರು ಮಾಡಿಸಿಲ್ವೋ ಅವರಿಗೆ ಬರೋದಿಲ್ಲ ಹಣ. ಇಲ್ಲಿ ಬಹಳಷ್ಟು ಮಂದಿ ನಿಮ್ಮ ಆಧಾರ್ ಕಾರ್ಡು ತುಂಬ ವರ್ಷಗಳು ಅಂದರೆ ಒಂದು 15 ವರ್ಷದಿಂದ ಆಗಿರುತ್ತೆ. ಅಂಥವರು ಅಪ್ಡೇಟ್ ಮಾಡಿಸಿರಲ್ಲ. ಆವಾಗ ವರ್ಷಾನುಗಟ್ಲೆ ಕಳೆದಿದ್ದಾಗ ಅಪ್ಡೇಟ್ ಆಗಿಲ್ಲದೆ ಇದ್ದಾಗ ನಿಮ್ಮ ರೇಷನ್ ಕಾರ್ಡಿಗೆ ಅದನ್ನು ಅಪ್ಡೇಟ್ ಮಾಡಿಸಿ. ಅಪ್ಡೇಟ್ ಮಾಡಿಸಿದ ಮೇಲೆ ಅದನ್ನು ಅಪ್ಡೇಟ್ ಮಾಡಿಸಿದ ಮೇಲೆ ಅದಕ್ಕೆ ತಿದ್ದುಪಡಿ ಮಾಡಿಸ್ಕೋಬೇಕು. ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ. ಅಪ್ಡೇಟ್ ಮಾಡಿಸಿ ಆದಮೇಲೆ ಅಂಥವ್ರಿಗೆ ಹಣ ಬರುತ್ತೆ. ಹಾಗಾಗಿ ಇನ್ನೂ ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಅಂದರೆ ಯಾರೆಲ್ಲ ರೇಷನ್ ಕಾರ್ಡ್ಗೆ KYC ಮಾಡಿಸಿಲ್ವೋ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿ KYC ಮಾಡಿಸೋ ಮೂಲಕ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ನೀವು ನಿಮ್ಮ ಖಾತೆಗೆ ಬರುವ ಹಾಗೆ ಮಾಡಿಕೊಳ್ಳಿ ಪ್ಲೀಸ್. ಆದರೆ ನನ್ನ ಈ ಒಂದು ಮಾಹಿತಿ ಇಷ್ಟವಾದರೆ ಪ್ಲೀಸ್ ಎಲ್ಲರೂ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮ್ಮ ಮಸ್ತ್ ಮಜ್ಜಾ ಚಾನಲ್.